ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನರಸಿಂಹ ದರ್ಶನ ಅಶ್ವಮೇಧ ಯಜ್ಞಾರಂಭಾದಿ ವರ್ಣನವೆಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ: ಎಲೈ ವಿಪ್ರರೆ, ತರುವಾಯ ಇಂದ್ರದ್ಯುಮ್ನ ರಾಜನು ನಾರದ ಮುನಿಯು ಸಂತುಷ್ಟ ಮನಸ್ಕರಾಗಿ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದರು. ಅಲ್ಲಿ ಆ ಮಹಾದೇವನನ್ನು, ಶ್ರೀ ದುರ್ಗಾದೇವಿಯನ್ನು ಪೂಜಿಸಿ ನಮಸ್ಕರಿಸಿದರು. ಬಳಿಕ ರಥವನ್ನು ಅಲ್ಲಿಯೇ ಬಿಟ್ಟು ಪಾದಚಾರಿಗಳಾಗಿಯೇ ಪರಿವಾರದೊಡನೆ ಜಿತೇಂದ್ರಿಯರಾಗಿ ಶ್ರೀ ನೀಲಾಚಲವನ್ನೇರಲು ಹೊರಟರು. ಆ ನೀಲಾದ್ರಿಯಾದರೂ ಅನೇಕ ತರುಲತೆಗಳಿಂದ ತುಂಬಿ ಬಗೆ ಬಗೆಯ ಪಕ್ಷಿ ಸಮೂಹಗಳಿಂದ ನಿಬಿಡವಾಗಿ ಕಲ್ಲು ಬಂಡೆಗಳಿಂದ ಎತ್ತೆತ್ತಲು ಇಕ್ಕಟ್ಟಾಗಿ ಸುಳಿದಾಡುತ್ತಿರುವ ದುಂಬಿಗಳ ಝೇಂಕಾರ ಧ್ವನಿಗಳಿಂದ ಭ್ರಾಂತಿಗೊಳಿಸುವುದಾಗಿ, ಬೆಣಚು ಕಲ್ಲುಗಳಿಂದ ಅಡಕವಾಗಿ ಕಪ್ಪಲು ಭೂಮಿಯೆಲ್ಲ ದಕ್ಷಿಣ ಸಮುದ್ರದ ಅಲೆಗಳಿಂದ ತೊಯ್ದು ಊಹಿಸಲಸದಳವು, ಪರಮ ಮಾನವರಾರಿಂದಲೂ ಹೋಗಲಸದಳವು, ಮಹಾ ವಿಷಸರ್ಪಗಳಿಂದಲೂ ಮದಿಸಿ ಧ್ವನಿಗೈಯುತ್ತಿರುವ ಆನೆಗಳಿಂದಲೂ ತುಂಬಿ ಭಯಂಕರವಾಗಿ ಶಸ್ತ್ರದ ಪೆಟ್ಟನ್ನೇ ಅರಿಯದೆ ಯಾವ ಅಂಜಿಕೆಯೂ ಇಲ್ಲದೆ ಸುತ್ತಲೂ ತಾನೇ ತಾನಾಗಿ ಅಲೆದಾಡುತ್ತಿರುವ ನಾಯಿ ನರಿ ತೋಳಗಳಿಂದಲೂ ಗಣತಿ ಮೀರಿದ ಜಿಂಕೆ ಹಿಂಡುಗಳಿಂದಲೂ ಕಿಕ್ಕಿರಿದಿದ್ದಿತು. ಇಂದ್ರದ್ಯುಮ್ನನು ಅವನ ಪರಿವಾರದವರು ಆ ಪರ್ವತ ಪ್ರದೇಶವನ್ನು ಪ್ರವೇಶಿಸ ಬಯಸಿದರು. ದಾರಿಗಾಣದೆ ಕಡೆಗೆ ನಾರದ ಮುನಿಯ ಮೂಲಕವಾಗಿ ಅದನ್ನು ತಿಳಿದವರಾಗಿ ಹೇಗೆಯೋ ಆ ಪರ್ವತ ಶಿಖರವನ್ನು ಸೇರಿದರು. ಆಗಲವರು ಅಲ್ಲಿಯೇ ವಿರಾಜಿಸುತ್ತಿದ್ದ ಶ್ರೀ ಕೃಷ್ಣಾಗರು ವೃಕ್ಷದ ಮೂಲದಲ್ಲಿ ನೆಲೆಸಿ ಕಂಗೊಳಿಸುತ್ತಿದ್ದ ಶ್ರೀ ನೃಸಿಂಹಮೂರ್ತಿಯ ಬಳಿಗೈದಿದರು. ಆತನ ಸಂದರ್ಶನವನ್ನು ಮಾಡಿದೊಡನೆಯೇ ಮಾನವರೆಸಗಿದ ಕೋಟಿ ಕೋಟಿ ಸಂಖ್ಯಾಕವಾದ ಬ್ರಹ್ಮಹತ್ಯೆಗಳು ಅಡಗಿ ಹೋಗುತ್ತವೆ. ಆ ದಿವ್ಯ ಮೂರ್ತಿಯು ತೆರೆದ ಬಾಯಿ, ಭಯಂಕರವಾದ ಕೋರೆ ಹಲ್ಲುಗಳುಳ್ಳವನಾಗಿ, ಪಿಂಗಳ ವರ್ಣವಾದ ಕೇಸರಗಳುಳ್ಳವನಾಗಿ, ಉಗ್ರನು ತ್ರಿನೇತ್ರನು ಉರಸ್ಥಳದಲ್ಲಿ ಅಂಗತ್ತನಾಗಿ ಮಲಗಿರುವ ಹಿರಣ್ಯಕಶಿಪು ದೈತ್ಯನುಳ್ಳವನು, ಅವನ ವಕ್ಷಸ್ಥಳವನ್ನು ವಜ್ರಾಯುಧದಂತೆ ಮೊನಚಾದ ತನ್ನ ಉಗುರುಗಳಿಂದ ಬಗೆಯುತ್ತಿರುವವನು, ಅರುಣ ಕಾಂತಿಯುಳ್ಳವನಾಗಿ ನೀಳಾಗಿ ನೀಡಿ ಬೆಳಗುತ್ತಿರುವ ನಾಲಿಗೆಯುಳ್ಳವನು, ಅಟ್ಟಹಾಸ ಪೂರ್ಣವಾದ ಮುಖವುಳ್ಳವನು, ಶಂಖ ಚಕ್ರಗಳಿಂದ ಅಲಂಕೃತವಾದ ಬಾಹುಗಳುಳ್ಳವನು, ಕಿರೀಟದಿಂದೊಪ್ಪಿ ಮೆರೆಯುತ್ತಿರುವವನು, ಕಣ್ಣುಗಳಿಂದ ಹಾರುತ್ತಿರುವ ಕಿಡಿಗಳಿಂದ ದಿಗಂತರಗಳನ್ನು ತ್ರಾಸಗೊಳಿಸುತ್ತಿರುವವನು, ಪ್ರಚಂಡವಾಗಿ ಅಪ್ಪಳಿಸಿದುದರಿಂದ ಭೂಮಿಯೊಳಹೊಕ್ಕ ಪಾದ ಕಮಲಗಳುಳ್ಳವನು ಆಗಿದ್ದನು. ನಾರದನ ಮುಂಗಡೆ ಈ ಪ್ರಕಾರವಾಗಿ ಕಂಗೊಳಿಸುತ್ತಿರುವ ಆದಿಮೂರ್ತಿಯಾದ ಆ ಶ್ರೀಹರಿಯನ್ನು ಪರಿವಾರದವರೆಲ್ಲರೂ ಯಾವ ಹೆದರಿಕೆಯೂ ಇಲ್ಲವಾದರೂ ತಳಮಳವಿಲ್ಲದವರು ಆಗಿ ದೂರದಿಂದಲೇ ಕಂಡು ಪ್ರಣಾಮ ಮಾಡಿದರು. ಇಂದ್ರದ್ಯುಮ್ನನು ಸಹ ಆ ನೃಸಿಂಹ ಮೂರ್ತಿಯನ್ನು ಕಂಡು ನಾರದನ ನುಡಿಗಳಲ್ಲಿ ನಂಬಿಕೆಯನ್ನಿಟ್ಟು ಮುಂದೆ ನಡೆಯಬೇಕಾದ ಶುಭ ಕಾರ್ಯದ ವಿಷಯದಲ್ಲಿಯೂ ನಂಬಿಕೆಯುಳ್ಳವನಾಗಿ ಅವನನ್ನು ಕುರಿತು ಈ ಮಾತನ್ನಾಡಿದನು: ಎಲೈ ನಾರದ ಮಹರ್ಷಿಯೇ, ನಾನು ಕೃತಕೃತ್ಯನಾದೆನು. ನೀನು ಮಹಾಜ್ಞಾನನಿಧಿಯು. ಈ ನರಸಿಂಹಸ್ವಾಮಿಯು ದುರಾರಾಧ್ಯನಾದವನು. ನೋಡುವುದಕ್ಕೂ ಈತನು ಭಯಂಕರನಾಗಿರುವನು. ನಿನ್ನಂತಹವರಿಗೆ ಈತನು ಸುಸೇವ್ಯನೇ ಆದರೂ ನನ್ನಂತಹವರಿಗೆ ದೂರದಿಂದಲೇ ಸೇವೆಗೈಯಲು ಸಾಧ್ಯನು. ಈ ಮೂರ್ತಿಯ ಸಂದರ್ಶನದಿಂದ ನನ್ನ ಪಾಪಗಳೆಲ್ಲವೂ ಅಡಗಿದುದರಿಂದ ನಾನು ಕೃತಕೃತ್ಯನಾದೆನು. ಎಲೈ ಮುನಿಯೇ, ನೀನು ಇಲ್ಲಿರುವುದರಿಂದ ನಾವೆಲ್ಲರೂ ನಿರ್ಭಯರಾಗಿರುವೆವು. ಹಾಗಲ್ಲದಿದ್ದರೆ ಈ ಭಗವಂತನು ಅಲ್ಪವೀರ್ಯರಾದ ಮಾನವರಿಂದ ಎಂತು ತಾನೇ ಆರಾಧಿತನಾಗುವನು? ಈ ಸ್ವಾಮಿಯು ದಾನವನು ತ್ರಿಲೋಕೇಶ್ವರನೂ ಆದ ಆ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸಿಗಿದವನಲ್ಲವೇ? ಈ ವಿಷಯವಂತಿರಲಿ. ಈ ಕೃಪಾಸಾಗರನ ನೀಲಮಯವಾದ ಮೂರ್ತಿಯು ಯಾವ ಸ್ಥಳದಲ್ಲಿರುವುದು? ಎಲೈ ಮುನಿಶ್ರೇಷ್ಠನೇ, ಯಾವುದು ಸಂದರ್ಶಿಸುವುದರಿಂದಲೇ ಮಾನವನಿಗೆ ಮುಕ್ತಿಯನ್ನು ಕೊಡುವುದು, ಯಾವುದು ಮುಕ್ತಿಪ್ರದವೆಂದೇ ನನ್ನ ಅಭಿಪ್ರಾಯವಾಗಿರುವುದು, ಆ ಮೂರ್ತಿಯನ್ನು ನನಗೆ ತೋರು. ಎಲೈ ವಿಪ್ರರೇ, ಇಂದ್ರದ್ಯುಮ್ನನು ಇಂತೆನ್ನಲು ನಾರದ ಮುನಿಯು ಅವನಿಗೆ ಆ ನೀಲಮಾಧವ ಸ್ವಾಮಿಯು ಸ್ವರ್ಣ ಸೈಕತದಿಂದ ಮುಚ್ಚಿ ಹೋಗಿದ್ದ ಪಾವನವಾದ ಪ್ರದೇಶವನ್ನು ತೋರಿಸಿದನು. ನಾರದನು ಹೇಳುತ್ತಾನೆ: ಎಲೈ ದೊರೆಯೇ, 1 ಯೋಜನದ ಅಗಲವು 2 ಯೋಜನಗಳ ಎತ್ತರವೂ ಉಳ್ಳದ್ದಾಗಿ ಪ್ರಳಯದವರೆಗೂ ನೆಲೆಸಿರುವುದಾಗಿ ಮಾನವರಿಗೆ ಮುಕ್ತಿಯನ್ನು ದೊರೆಯಿಸುವುದಾಗಿರುವ ಈ ನಿಗ್ರೋಧ ಕಲ್ಪತರುವನ್ನು ನೋಡು. ಈ ವೃಕ್ಷದ ನೆರಳನ್ನು ಸೇವಿಸುವುದರಿಂದಲೇ ಮಾನವನು ಪಾಪದ ಹೊದಿಕೆಯಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇದರ ಬುಡದಲ್ಲಿ
ಪ್ರಾಣಗಳನ್ನು ನೀಗಿದ ನರನು ಮುಕ್ತಿಯನ್ನು ಪಡೆಯುತ್ತಾನೆ. ನೆಗ್ರೋಧ ರೂಪನಾಗಿರುವ ನಿಷ್ಕಲ್ಮಶ ಮೂರ್ತಿಯಾದ ಶ್ರೀಮನ್ನಾರಾಯಣನನ್ನು ಸಂದರ್ಶಿಸುವುದರಿಂದ ಮಾನವನು ಪಾಪರಹಿತನಾಗುವನೆಂದ ಬಳಿಕ ಆತನನ್ನು ಪೂಜಿಸಿ ಸ್ತುತಿಸುವುದರಿಂದ ಮುಕ್ತನೇ ಆಗುವನೆಂದು ಹೇಳತಕ್ಕುದೇನು. ಈ ನೆಗ್ರೋಧ ವೃಕ್ಷ ಮೂಲದಿಂದ ಪಡವಲಿಗೂ ನೃಸಿಂಹ ಮೂರ್ತಿಯ ಉತ್ತರ ದಿಕ್ಕಿನಲ್ಲಿ ಆ ವಿಭುವು ಚತುರ್ಮೂರ್ತಿಧರನಾಗಿ ನೆಲೆಸಿದ್ದನು. ಈಗ ಆ ಮೂರ್ತಿಯು ನಿನ್ನನ್ನು ಅನುಗ್ರಹಿಸಲೋಸುಗುವೆ ಈ ಪ್ರದೇಶದಲ್ಲಿ ಪುನಃ ಉದ್ಭವಿಸುವನು. ಭೋಗಭೂಮಿಯಾದ ಶ್ವೇತ ದ್ವೀಪದಲ್ಲಿ ಮಹಾವಿಷ್ಣುವು ಹೇಗೆ ತನ್ನ ಮನೆಯನ್ನು ಮಾಡಿಕೊಂಡಿರುವನು, ಹಾಗೆಯೇ ಕರ್ಮ ಭೂಮಿಯಾದ ಈ ಜಂಬೂದ್ವೀಪದಲ್ಲಿಯೂ ಆತನಿಗೆ ಈ ಪ್ರದೇಶವು ಸ್ವಂತ ಸ್ಥಾನವೆಂದು ತಿಳಿಯಲಾಗಿದೆ. ಆತನೇ ಅತಿ ರಹಸ್ಯನಾಗಿರುವುದರಿಂದ ಎಲ್ಲರಿಗೂ ಪ್ರಕಾಶವಾಗುವುದು ಆತನಿಗೆ ಸಮ್ಮತವಲ್ಲವು. ಎಲೈ ಮಹೀಪತಿಯೇ, ಮೋಕ್ಷಾಧಿಕಾರಿಯಾದ ಮಾನವನು ಮಾತ್ರ ಈ ಸ್ಥಳವನ್ನು ತಿಳಿದುಕೊಳ್ಳುತ್ತಾನೆ. ಇತರ ಮಾನವರಿಗೂ ಅದರಲ್ಲಿಯೂ ವಿಶೇಷವಾಗಿ ಪಾಪಿಗಳಿಗೂ ಈ ಪ್ರದೇಶವು ತಿಳಿಯಲು ಸಾಧ್ಯವಲ್ಲವು. ಇಲ್ಲಿ ಪೂರ್ವದಲ್ಲಿ ಪಟ್ಟಣಿಗರೆಲ್ಲರೂ ಸೇರಿ ಪ್ರತಿಷ್ಠೆ ಮಾಡಿರುವ ವಿಷ್ಣುವಿನ ಮೂರ್ತಿಯು ಯಾವುದುಂಟು ಅದು ಸಹ ಭಕ್ತ ಜನರಿಗೆ ಮುಕ್ತಿಯನ್ನು ಉಂಟು ಮಾಡುವಂತಹದು ಎಂದ ಮೇಲೆ ಸಾಕ್ಷಾತ್ ಸ್ವಯಂಭೂ ಮೂರ್ತಿಯಾದ ಪ್ರತಿಕೃತಿಯ ವಿಷಯವನ್ನು ಹೇಳಬೇಕಾದುದೇನು. ಆ ಜಗತ್ಪ್ರಭುವಿನ ಅಂತರ್ಧಾನ ತಿರೋಧಾನಗಳೆರಡು ಸಕಾರಣವಾದವುಗಳೇ ಆಗಿವೆ. ಯುಗ ಯುಗದಲ್ಲಿಯೂ ಆತನು ಸಾಧುಗಳನ್ನು ಅನುಗ್ರಹಿಸುವುದಕ್ಕಾಗಿ ಭೂಲೋಕದಲ್ಲಿ ಅವತರಿಸುತ್ತಾನೆ. ಎಲೈ ದೊರೆಯೇ, ಆತನು ಮತ್ಸ್ಯ ಕೂರ್ಮ ವರಾಹಾದಿ ನಾನಾ ಅವತಾರಗಳಿಂದ ಇಲ್ಲಿ ಅವತರಿಸುತ್ತಾ ಆಯಾ ಅವತಾರದ ನಿಮಿತ್ತವು ನಾಶವಾಗುತ್ತಲೇ ತಿರೋಧಾನವಾಗುವನು. ಕರುಣಾ ಸಮುದ್ರನಾದ ಆ ವಿಷ್ಣುವು ಈ ಪ್ರದೇಶದಲ್ಲಿ ಯಾವ ನಿಮಿತ್ತವಿಲ್ಲದಿದ್ದರೂ ಯಾವಾಗಲೂ ಇರುತ್ತಾನೆ. ಅಲ್ಲದೆ ಶ್ವೇತ ದ್ವೀಪದಿಂದೆಂತೋ ಅಂತೂ ಇಲ್ಲಿಂದಲೇ ಬೇರೆ ಬೇರೆ ಕಡೆಗಳಲ್ಲಿ ಅವತರಿಸುವನು. ಆ ಸ್ವಾಮಿಯು ಈ ಸ್ಥಳದಲ್ಲಿಯೇ ನೆಲೆಸಿದ್ದರು ದ್ವಾರಕೆ, ಕಾಂಚಿ, ಪುಷ್ಕರ ಮುಂತಾದ ಕ್ಷೇತ್ರಗಳಲ್ಲಿ ಮಹಾವೃಕ್ಷದ ಬುಡದಲ್ಲಿನ ಸಸಿಗಳಂತೆ ಪ್ರಕಾಶಗೊಳ್ಳುತ್ತಾನೆ. ಅನೇಕ ತೀರ್ಥಗಳಲ್ಲಿಯೂ ದೇಶಗಳಲ್ಲಿಯೂ ಕ್ಷೇತ್ರಗಳಲ್ಲಿಯೂ ದೇವಾಯತನಗಳಲ್ಲಿಯೂ ಆ ಪ್ರಭುವಿನ ಅಂಶಾವತಾರ ಮೂರ್ತಿಗಳೇ ನೆಲೆಸಿರುವುದರಿಂದ ನಿನಗೆ ಸಂಶಯವಿಲ್ಲದಿರಲಿ. ಆ ಪರಮೇಶ್ವರನು ಈ ಕ್ಷೇತ್ರವನ್ನು ತನ್ನ ಸ್ವಂತ ಕ್ಷೇತ್ರದಂತೆಯೇ ಒಂದು ಕ್ಷಣ ಕಾಲವಾದರೂ ಬಿಟ್ಟು ಇರುವುದಿಲ್ಲ. ಇದರ ಮೇಲಾಗಿ ಆತನು ನಿನ್ನ ಭಕ್ತಿಯನ್ನು ಅರಿತು ಬೇರೆಯಾಗಿಯೇ ಇಲ್ಲಿ ಉದ್ಭವಿಸುತ್ತಾನೆ. ಇಂತು ನುಡಿದು ಮಹಾತ್ಮನಾದ ಆ ನಾರದ ಮುನಿಯು ಆ ಇಂದ್ರದ್ಯುಮ್ನ ರಾಜನಿಗೆ ಶ್ರೀ ನೀಲಮಾಧವ ಮೂರ್ತಿಯು ನೆಲೆಸಿದ್ದ ಸ್ಥಳವನ್ನು ತೋರಿದನು. ಇಂದ್ರದ್ಯುಮ್ನಾದರೂ ಅಲ್ಲಿಯೇ ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಆತನು ಸ್ವಾಮಿಯು ತನ್ನೆದುರಿಗೆ ಪ್ರತ್ಯಕ್ಷನಾಗಿ ಇರುವಂತೆ ಭಾವಿಸಿ ಈ ರೀತಿ ಸ್ತುತಿಸಿದನು. ದೇವದೇವ, ಜಗನ್ನಾಥ, ನೀನು ಪ್ರಣತಾರ್ತಿನಾಶಕನು. ಓ ಪುಂಡರೀಕಾಕ್ಷ, ಭವಸಾಗರದಲ್ಲಿ ಪತಿತನಾಗಿರುವ ನನ್ನನ್ನು ರಕ್ಷಿಸು. ಪರಮೇಶ್ವರ, ನೀನೊಬ್ಬನೇ ದುಃಖ ಸಮೂಹಗಳನ್ನು ಧ್ವಂಸ ಮಾಡುವವನು. ಆದರೆ ಕ್ಷುದ್ರರಾದ ಮಾನವರು ಅದನ್ನು ತಿಳಿಯದೆ ಕೇವಲ ಅಲ್ಪ ಸುಖಕ್ಕಾಗಿ ಕ್ಷುದ್ರ ದೇವತೆಗಳನ್ನು ಸೇವಿಸುತ್ತಾರೆ. ಆದಿಯೇ ಇಲ್ಲದ ಸೃಷ್ಟಿ ಸ್ಥಿತಿ ಪ್ರವಾಹವು ಅತಿ ದುಸ್ತರವಾದುದು. ನರನು ಅದರಿಂದ ಪಾರಾಗುವುದು ಬಹು ಕಷ್ಟ. ಅದಕ್ಕೆ ಅವನೆಸಗುವ ದುರುಚ್ಛೇದ್ಯಗಳಾದ ಪಾಪಗಳೇ ಕಾರಣ. ಅದರಿಂದ ಅವನು ಜನ್ಮಗಳನ್ನೆತ್ತುತ್ತಲೇ ಇರಬೇಕಾಗುವುದು. ಇಂತಹವನು ಮುಕ್ತನಾಗಬೇಕಾದರೆ ಪರಮಾತ್ಮನಾದ ನಿನ್ನಲ್ಲಿನ ಭಕ್ತಿ ಭಾವಕ್ಕಿಂತ ಬೇರೊಂದು ಮಾರ್ಗವಾವುದು. ಭೋ ಭಗವನ್, ತಿಳಿವಿಲ್ಲದವರು ಕೃಪಾನಿಧಿಯಾದ ನೀನು ಕರ್ಮಾಧೀನನೆಂದು ಹೇಳುತ್ತಾರೆಯಲ್ಲವೇ? ಅವರು ಆ ಕರ್ಮವನ್ನು ನೀನೇ ಪ್ರೇರಿಸಿದವನು ಎಂಬುದನ್ನು ಅರಿಯರು. ಬ್ರಾಹ್ಮಣನಾದ ಅಜಾಮಿಳನು ವರ್ಣಾಶ್ರಮೋದಿತವಾದ ಕರ್ಮವನ್ನು ತ್ಯಜಿಸಿ ಪಾಪವನ್ನು ಮಾಡಲಿಲ್ಲವೇ? ಓ ಸ್ವಾಮಿಯೇ, ಅವನು ನಿನ್ನ ನಾಮ ಸಂಕೀರ್ತನದಿಂದ ಮುಕ್ತನಾಗಲಿಲ್ಲವೇ? ನಿನ್ನ ಸ್ಮರಣೆಯಿಂದಲೇ ಅವನು ಯಮಕಿಂಕರರಿಂದ ಬಿಡುಗಡೆಯಾಗಲಿಲ್ಲವೇ? ದೇವೇಶ, ಸಮಸ್ತ ಉಪಾಯಗಳು ನಿನ್ನ ದರ್ಶನದಲ್ಲಿಯೇ ಅಡಗಿರುತ್ತವೆ. ನಿನ್ನನ್ನು ಕಂಡುದೇ ಆದರೆ ಹೃದಯದಲ್ಲಿರುವ ಸಮಸ್ತ ಸಂಶಯಗಳು ಭೇದಿಸಿ ಹೋಗುತ್ತವೆ. ದೇವ, ನಿನ್ನನ್ನು ಕಂಡ ಕ್ಷಣದಲ್ಲಿಯೇ ಪಾಪ ಪುಣ್ಯಗಳ ಕ್ಷಯವಾಗಿ ಮುಕ್ತಿಯೇ ದೊರಕುವುದರಲ್ಲಿ ಸಂಶಯವೇ ಇಲ್ಲವು. ಇದು ಸತ್ಯವು. ನೀನೇ ನನಗೆ ದಿಕ್ಕು. ಆದುದರಿಂದ ಎಲೈ ಪ್ರಭುವೆ, ದೀನನಾಗಿರುವ ನನ್ನನ್ನು ಅನುಗ್ರಹಿಸು. ದೇವ, ನಾನು ಜನನಿಯ ಗರ್ಭದಲ್ಲಿ ಇರುವಾಗಲೇ ನನಗೆ ಎಷ್ಟು ಜನ್ಮಗಳೆಂಬುದನ್ನು ನೀನು ನಿರ್ಧರಿಸಿರುತ್ತೀಯೇ. ಅದರಿಂದ ನನಗೆ ಜನ್ಮಗಳು ಬರಲಿ. ಆದರೆ ನಿನ್ನನ್ನು ಇಷ್ಟು ಮಾತ್ರ ಬೇಡಿಕೊಳ್ಳುವೆನು. ಜಗದೀಶ,
ಮುಕ್ತಿಪ್ರದವಾದ ಯಾವ ನಿನ್ನ ಮೂರ್ತಿಯು ಈ ಪ್ರದೇಶದಲ್ಲಿದ್ದು ಮಾಯವಾಯಿತು, ಆ ಮೂರ್ತಿಯನ್ನು ನಾನು ಈ ನನ್ನ ಚರ್ಮ ಚಕ್ಷುವಿನಿಂದ ನೋಡುವಂತಾಗಲಿ. ಇದನ್ನುಳಿದು ಈ ಪ್ರಪಂಚದಲ್ಲಿ ನನಗಾಗಬೇಕಾದ ಪ್ರಯೋಜನವು ಮತ್ತಾವುದೂ ಇರುವುದಿಲ್ಲವು. ಎಲೈ ವಿಪ್ರರೇ, ಈ ಪ್ರಕಾರವಾಗಿ ಮಧುಸೂದನನನ್ನು ಸ್ತುತಿಸಿ ಆ ದೊರೆಯು ಕಂಬನಿ ತುಂಬಿದ ಕಂಗಳುಳ್ಳವನಾಗಿ ಮತ್ತೆ ನೆಲದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನೆಸಗಿದನು. ತರುವಾಯ ಆಕಾಶವಾಣಿಯು ಸಾಮ ಸ್ವರದಿಂದ ಮನೋಹರವಾಗಿ ಆ ದೊರೆಯು ಕೇಳುವಂತೆಯೇ ಅಂತರಿಕ್ಷ ಮಧ್ಯದಿಂದ ಈ ರೀತಿಯಾಗಿ ನುಡಿಯಿತು. ಓ ಭೂಪಾಲ, ಚಿಂತಿಸಬೇಡ, ನಿನಗೆ ನಾನು ದೃಗ್ಗೋಚರನಾಗುವೆನು. ನಾರದನು ನನಗೆ ಹೇಳಿದ ಬ್ರಹ್ಮ ವಚನದಂತೆ ಎಸಗುಬವನಾಗು. ನಾರದನು ನಿನಗೆ ಹೇಳಿದ ಬ್ರಹ್ಮ ವಚನದಂತೆಯೇ ಮಾಡುವವನಾಗು. ಆ ದಿವ್ಯ ವಚನವನ್ನು, ನಾರದನಾಡಿದ ಮಾತುಗಳನ್ನು ಕೇಳಿದ ತರುವಾಯ ಆತನು ಭಗವಂತನಿಗೆ ಪ್ರಿಯವನ್ನು ಉಂಟು ಮಾಡುವವನಾಗಿ ಅಶ್ವಮೇಧ ಯಾಗವನ್ನು ಮಾಡಲು ಸಂಕಲ್ಪಿಸಿದನು. ಆಗಲಾತನು ನಾರದ ಮುನಿಯನ್ನು ಕುರಿತು ಹರ್ಷದಿಂದ ಗದ್ಗದ ಸ್ವರದೊಡಗೂಡಿ, ಎಲೈ ಮುನಿಯೇ, ನೀನು ಚತುರ್ಮುಖ ಬ್ರಹ್ಮನ ಅಣತಿಯಂತೆ ನನಗೆ ಯಾವುದನ್ನು ಅಪ್ಪಣೆ ಕೊಡಿಸಿದೆಯೋ ಅದನ್ನೇ ಈ ಅಶರೀರವಾಣಿಯು ಸಮ್ಮತಿಸಿತಲ್ಲದೆ ಇದರಿಂದ ಬ್ರಹ್ಮನಿಗೂ ಜಗನ್ನಾಥನಿಗೂ ಯಾವ ಭೇದವೂ ಯಾವಾಗಲೂ ಇರುವುದಿಲ್ಲವು. ನೀನಾದರೂ ಬ್ರಹ್ಮಪುತ್ರನು, ನಿನ್ನ ಮಾತಿನಂತೆ ನಿನ್ನ ಮಾತೆಂದರೆ ಭಗವಂತನ ಮಾತೇ ಸರಿ. ಆದುದರಿಂದ ನೀನು ಹೇಳಿದಂತೆ ಯಾವುದು ಸಂಪಾದಕವೋ ಅದನ್ನು ಮಾಡತಕ್ಕದೆ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನರಸಿಂಹ ದರ್ಶನ ಅಶ್ವಮೇಧ ಯಜ್ಞಾರಂಭಾದಿ ವರ್ಣನವೆಂಬ 15ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.